ರಾಹುಲ್ ಗಾಂಧಿ ಅವರು ಯಾವಾಗ ನೋಡಿದ್ರು ನಮ್ಮದು ಬಡವರ ಪಕ್ಷ, ಬಡವರ ಪರವಾಗಿರೋ ಪಕ್ಷ, ಬಡ ಪಕ್ಷ ಅಂತೆಲ್ಲ ಹೇಳ್ತಿರ್ತಾರೆ. ಈ ಸಲನೂ ಬಡ ಪಕ್ಷ ಕಾಂಗ್ರೆಸ್ ಪಕ್ಷ, ಬಟ್ ನಾಯಕರೇನೋ ಶ್ರೀಮಂತರು ಅಂತ ಹೇಳ್ಯಾರ. ಅದೇನು ಹೇಳಾರು ನಾನು ನೋಡಿಲ್ಲ, ನಿಮ್ಮ ಜೋಡಿನ ನೋಡ್ತಾನೆ. ಮೊದಲ ನೋಡೋಣ ಬರ್ರಿ ವಿಡಿಯೋದಾಗ ಅವ್ರು ಏನು ಹೇಳ್ಯಾರು ಅಂತ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. कांग्रेस पार्टी गरीब पार्टी है और कांग्रेस के जो बड़े बड़े नेता हैं वो अमीर हैं. नहीं, मगर आप बात समझिए, हम अमीर पार्टी होना ही नहीं चाहते हैं. ये कांग्रेस पार्टी का डिजाइन गांधी जी के टाइम से यही है भैया. मत गांधी होದ್ರು. ये जिस दिन अमीर पार्टी बन जाएगी उस दिन वो बीजेपी बन जाएगी. उल्टा हमें गरीब पार्टी चाहिए. ಏನು ಹೇಳಿದ್ರು ಒಂದು ಸಲಕ್ಕೆ ಅರ್ಥ ಆಗೋದಲ್ಲ, ಇನ್ನೊಂದ್ಸಲ ಕೇಳಿಸ್ಕೊಂಡ್ರೆ ಅರ್ಥ ಆಗ್ತೈತಿ. ಆದರೆ ಒಂದಿಟ್ಟೇನೋ ಅರ್ಥ ಆಯ್ತು. ಇನ್ನೊಂದ್ಸಲ ಕೇಳಿಸ್ಕೊಂತ ಒಂದೊಂದು ಪಾಯಿಂಟ್ ಏನೇನು ಹೇಳಿದ್ರು ನೋಡ್ಕೋತ ಹೋಗೋಣ ಬರ್ರಿ. कांग्रेस पार्टी गरीब पार्टी है और कांग्रेस के जो बड़े बड़े नेता हैं वो अमीर हैं. ಹೇಳಿದ್ನಿಲ್ರಿ, ಕಾಂಗ್ರೆಸ್ ಬಡ ಪಕ್ಷ, ನಾಯಕರು ಶ್ರೀಮಂತ ನಾಯಕರು. ಅದು ಹೆಂಗ ಅವ್ರು ಹೇಳ್ಬೇಕ್ರಿ, ನನಗೂ ಗೊತ್ತಿಲ್ಲ, ಕೇಳೋಣ ಬರ್ರಿ. ನನಗೆ ಭಾರಿ ಅನ್ಸೋದೇನು ಹೇಳ್ರಿ, ಇವರು ಕ್ಲಾಪ್ಸ್ ಹಾಕ್ತಾರಲ್ರಿ, ಅರ್ಥ ಆಗಲಿ ಅರ್ಥ ಆಗದೆ ಇರಲಿ ಒಟ್ಟೆ ಕ್ಲಾಪ್ಸ್ ಹಾಕ್ತಾರೆ. ಅವ್ರಿಗೆ ಹೇಳಕತ್ತಾರ ಅವರು ಬಡ ಪಕ್ಷ ಅಂತ. ಕಾರ್ಯಕರ್ತರು ಬಡವರಾಗಿದ್ದಾಗ ಪಕ್ಷ ಬಡ ಆಗಿರ್ತೈತಿ. नहीं, मगर आप बात समझिए, हम अमीर पार्टी होना ही नहीं चाहते हैं. ಈ ಸಲ ಆದ್ರೂ ಅಲ್ಟಿಮೇಟು, ಅವರು ಶ್ರೀಮಂತ ಪಕ್ಷ ಆಗಕ್ಕ ಇಷ್ಟನ ಪಡಂಗಿಲ್ಲತ್ತ, ಅದಕ್ಕೂ ಕೂಡ ಕೂತಿದ್ದವರು ಚಪ್ಪಾಳಿ ತಟ್ಟಾಕತ್ತಾರ. ಇವರಿಗೆಲ್ಲ ಏನು ಹೇಳ್ಬೇಕು? ये कांग्रेस पार्टी का डिजाइन गांधी जी के टाइम से यही है भैया. ये जिस दिन अमीर पार्टी बन जाएगी उस दिन वो बीजेपी बन जाएगी. हमें गरीब पार्टी चाहिए. ಅವ್ರಿಗೆ ಬಡ ಪಕ್ಷನೇ ಬೇಕಂತ, ಬಡ ಪಕ್ಷದಿಂದನೇ ದುಡ್ಡು ಮಾಡಬಹುದು ಅಂತ ಹೇಳಕತ್ತಾರೇನು? ನನಗ ಇಷ್ಟು ಎಲ್ಲ ಅರ್ಥ ಆಗ್ತೈತಿ, ಒಂದು ಸೂಕ್ಷ್ಮ ಮಾತು ಅರ್ಥ ಆಗ್ತೈತಿ. ಕರೆ ರಾಹುಲ್ ಗಾಂಧಿ ಅವ್ರು ಏನು ಮಾತಾಡಕತ್ತಾರು ಅನ್ನೋದು ಕರೆಕ್ಟ್ ಅರ್ಥ ಮಾಡ್ಕೊಳಕ್ಕೆ ಆಗ್ವಲ್ತು. ನಾ ಅದಕ್ಕಾಗಿ ಭಾಳ ಶ್ರಮ ಪಡಕತ್ತೀನಿ. ಆ ಶ್ರಮದ ಫಲನ ಇದೀಗ ಅರ್ಥ ಆಗಿತ್ತು. ಇದು ಬರೀ ಬಡ ಪಕ್ಷ ಕಾಂಗ್ರೆಸ್ ಪಕ್ಷ ಇಷ್ಟೇ ಐತ್ರಿ. ಇನ್ನೊಂದು ವಿಡಿಯೋದಾಗ ತಲೆ ಒಳಗಿಂದ ಗೆಲ್ಲೋದು ಅಂದ್ರೆ ಬ್ರೇನ್ ಒಳಗ ಗೆಲುವು ಐತಂತ, ಸೈಕಾಲಜಿಕಲಿ ಗೆಲುವು. ನಿಮ್ಗೆ ಗೊತ್ತಲ್ರಿ ರಾಹುಲ್ ಗಾಂಧಿ ಅವ್ರು ಮತ್ತೆ ಇಲ್ಲಿ ಕನೆಕ್ಟ್ ಆಗಿ ಇನ್ನೆಲ್ಲೋ ರೀಚ್ ಆಗ್ತೈತಿ. ಅದು ಇನ್ನೊಂದು ಐತಿ, ಅದೇನು ಹೇಳಾರು ನೋಡೋಣ ಬರ್ರಿ. मैं आपको स्टेट से कह रहा हूं, साइकोलॉजिकली नरेंद्र मोदी खत्म है. खत्म. राजनीति में हार पहले हो जाती है. हार पहले यहां होती है, मन में यहां पे हार हो जाती है, उसके बाद होना ही होना है. ಸ್ವಲ್ಪ ಅರ್ಥ ಮಾಡ್ಕೋತೀನಿ ತಡೀರಿ. ಏನೋ ಹೇಳಿದ್ರು, ನನಗೆ ಸ್ವಲ್ಪ ಅರ್ಥ ಆಗತೈತಿ. ಏನು ಹೇಳಿದ್ರು ಅಂದ್ರೆ ರಾಹುಲ್ ಗಾಂಧಿಯವರು ಪೊಲಿಟಿಕ್ಸ್ ಒಳಗೆ ಸೋಲು ಇಲ್ಲಿಂದ ಆಗ್ತೈತಂತ, ಅಂದ್ರೆ ತಲೆಯಿಂದ ಆಗ್ತೈತಂತ. ಗೊತ್ತಾದ ತಲೆಯಿಂದ ಮೊದಲು ಸೋಲ್ತಾರಂತ ರಾಜಕೀಯದಾಗ, ಅಂದ್ರೆ ಬುದ್ಧಿಯಿಂದ. ಆಮೇಲೆ ಸೋಲೇ ಜೀವನ ಅಂತ. ಇದನ್ನ ಯಾರು ಹೇಳಕತ್ತಾರೆ ಹೇಳ್ರಿ? 95 ಸಲ ಎಲೆಕ್ಷನ್ ಒಳಗೆ ಸೋತಿರುವಂತಹ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು. ಇದನ್ನ ಯಾರಿಗೆ ಹೇಳಕತ್ತಾರು? ಸತತವಾಗಿ 3 ಟರ್ಮ್ ಒಳಗೆ ಆಯ್ಕೆ ಆಗಿರೋ ನರೇಂದ್ರ ಮೋದಿ ಅವ್ರಿಗೆ. ಅವರು ಯಾವತ್ತೂ ರಾಜಕೀಯವಾಗಿ ಸೈಕಾಲಜಿಕಲಿ ತಲೆಯಿಂದ ಡೆಡ್ ಅಂತ. ತಲೆಯಿಂದ ಸೋತವರು ರಾಜಕೀಯದಾಗ ಗೆದ್ರಲ್ಲ, ಅಂದ್ರೆ ರಾಹುಲ್ ಗಾಂಧಿ ಅವರು ತಲೆಯಿಂದ ಸೋತ್ರ ರಾಜಕೀಯದಾಗ ಗೆಲ್ತಾರು ಅಂತ ಹೇಳಕತ್ತಾರ. ಮತ್ತು 95 ಸಲ ಸೋತಿರೋ ರಾಹುಲ್ ಗಾಂಧಿ ಅವರು ಇಲ್ಲಿಂದ ಗೆಲ್ಲಕತ್ತಾರ ಅಷ್ಟ, ರಾಜಕೀಯದಾಗ ಗೆಲ್ಲೇವಲ್ರು. ಇದನ್ನ ಅವ್ರು ನಮಗೆ ಹೇಳಕ್ಕೆ ಹೊಂಟಾರ. ಮತ್ತೇನು ಹೇಳ್ತಾರ ನನಗೆ ನೆನಪಿಟ್ಕೊಳಕ್ಕೆ ಆಗ್ವಲ್ದಂತ ಮಾತದವು, ತಡೀರಿ. राजनीति में हार पहले हो जाती है. हार पहले यहां होती है, मन में यहां पे हार हो जाती है, उसके बाद होना ही होना है. ಇಲ್ಲಿಂದ ಸೋತ್ರ ಸೋಲು ನಮ್ಮ ಬೆನ್ನು ಹತ್ತೈತಿ.
ಸೋಲೆ ಗೆಲುವಿನ ಮೆಟ್ಟಲು ಅನ್ನೋ ಥರ ಹೇಳಕತ್ತಾರೆ. ಬಟ್ 95 ಮೆಟ್ಲಿದ್ರು ರಾಹುಲ್ ಗಾಂಧಿ ಅವರು ಗೆಲ್ಲುವಲ್ರು. ಇಲ್ಲಿ ನನಗೆ ಕಾಡೋ ಕಡೆಯ ಪ್ರಶ್ನೆ ಅಂದ್ರ 1 ಸಲ 2 ಸಲ 3 ಸಲ 4 ಸಲ 5 ಸಲ 6 ಸಲ ಸೋಲು 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 ಸೋಲು, ಬರೀ ಸೋಲೇ ಇರೋ ರಾಹುಲ್ ಗಾಂಧಿ ಅವರು ಬರೀ ಇಲ್ಲಿಂದ ಗೆಲ್ಲಾಕತ್ತಾರ, ರಾಜಕೀಯದಾಗ ಸೋಲಾಕತ್ತಾರ. ಮೋದಿ ಅವರು ಇಲ್ಲಿಂದ ಸೋಲಾಕತ್ತಾರ ಅವ್ರ ಪ್ರಕಾರ, ಬಟ್ ರಾಜಕೀಯದಾಗ ಗೆದ್ದಾರ. ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ, ರಾಹುಲ್ ಗಾಂಧಿ ಅವರು ಈ ಮನಸ್ಥಿತಿ ಇಟ್ಕೊಂಡು ಏನ ಮಾತಾಡಿದ್ರು ಚಪ್ಪಾಳಿ ತಟ್ಟಕ್ಕೆ ಕಾಂಗ್ರೆಸ್ ಪಕ್ಷ ನಿಂತು ಬಿಟ್ಟೈತಿ. ಅರ್ಥ ಮಾಡ್ಕೊಳಕ್ಕೆ ನಾ ಇಷ್ಟು ಕಷ್ಟಪಟ್ಟೀನಿ. ಪಾಪ ಬುದ್ಧಿವಂತರಿದ್ದಾರೆ ಕಾಂಗ್ರೆಸ್ ಅವರು, ರಾಹುಲ್ ಗಾಂಧಿ ಅವ್ರು ಮತ್ತು ನಾ ಪಟ್ನ ಅರ್ಥ ಮಾಡ್ಕೊಂಡು ಪಟ್ ಚಪ್ಪಾಳಿ ತಟ್ತಾರೆ. ಆ ಬುದ್ಧಿವಂತಿಕೆ ನಮಗೂ ಯಾವಾಗ ಬೆಳಿತೈತಿ ನೋಡೋನು. ಇವೆರಡೂ ಬೈಟ್ ಕೇಳಿದ ಮೇಲೆ ನನಗೊಂದು ಸ್ವಲ್ಪ ಏನು ಅನ್ಸಾಕತ್ತೈತಿ ಅನ್ನೋದನ್ನು ಮರ್ತ್ಬಿಟ್ಟಿನ. ನಿಮಗೇನು ಅನ್ಸಾಕತ್ತೈತಿ ನನಗೆ ಗೊತ್ತಿಲ್ಲ, ನನಗೇನು ಅರ್ಥ ಆಗೈತಿ ನಿಮಗೆ ಹೇಳಿನ. ಇಂತಹ ವ್ಯಕ್ತಿ ಪ್ರಧಾನಮಂತ್ರಿ ಆಗೋರಿದ್ದಾರೆ. ಯಾಕಂದ್ರೆ ಇವರು ಪ್ರಧಾನಿ ಆಗೋಷ್ಟೊತ್ತಿಗೆ ಇವರ ಸೋಲಿನ ಸೆಂಚುರಿ ಆಗ್ಬಿಟ್ಟಿರ್ತೈತೆ ಅನ್ನಿಸ್ತೈತಿ. ಸೆಂಚುರಿ ಆದರೂ ಪ್ರಧಾನಿ ಆಗ್ತಾರೆ ಅನ್ನೋದು ನನಗೇನು ನಂಬಿಕೆ ಬರುವಲ್ತ್ರಿ. ಒಟ್ನಾಗ ಇವತ್ತು ಇವು ಬೈಟ್ ನೋಡಿ ಒಂದಿಟ್ಟು ನಾ ಭಾಳ ನಕ್ಕು ಖುಷಿ ಪಟ್ಟೆ. ನಿಮಗೂ ಖುಷಿ ಆಗಿರ್ಬೇಕು ಅನ್ಕೋತೀನಿ ರೀ.